श्रीभ्यो नमः। ओम। श्री गुरुभ्यो नमः। हरि ओम। नारायणाय परिपूर्णगुणार्णवाय नारायणाय परिपूर्णगुणार्णवाय बोधयस्थितिलयो नियतिप्रदाय विश्वोदयस्थितिलयनियतिप्रदाय ज्ञानप्रदाय विबुधासुरसौख्यदुःख ज्ञानप्रदाय विबुधासुरसौख्यदुःख कारणाय वितताय नमो नमस्ते। तत्कारणाय वितताय नमो नमस्ते। एषवाग्जाड्यमलापहन्त्री अशेषवाग्जाड्यमलापहन्त्री त्वं नवं स्पष्टसुवाक्प्रदायिनी नवं नवं स्पष्टसुवाक्प्रदायिनी इह जिह्वाग्रसुरङ्गनर्तकी ममेह जिह्वाग्रसुरङ्गनर्तकी प्रसन्ना वदने च मे श्रीः। भव प्रसन्ना वदने च मे श्रीः। अभ्रमं भङ्गरहितम् अजडं विमलं सदा अभ्रमं भङ्गरहितम् अजडं विमलं सदा नन्दतीर्थमतुलं भजे तापत्रयापहम्। आनन्दतीर्थमतुलं भजे तापत्रयापहम्। वाक्कामधेनुर्नः कामितार्थान् प्रयच्छति यस्य वाक्कामधेनुर्नः कामितार्थान् प्रयच्छति वेतं जययोगीन्द्रं कामबाणच्छिदं सदा देवे तं जय योगीन्द्रं कामबाणच्छिदं सदा पूज्याय राघवेन्द्राय सत्यधर्मताय च पूज्याय राघवेन्द्राय सत्यधर्मरताय च तां कल्पवृक्षाय नमतां कामधेनवे भजतां कल्पवृक्षाय नमतां कामधेनवे याभिघ्नकराब्जोत्थान् पञ्चाशद्वर्षपूजकान् सत्याभिघ्नकराब्जोक्तान् पञ्चाशद्वर्षपूजकान् प्रमोदतीर्थार्यान् नौमिन्यायसुधारतान् सत्यप्रमोदतीर्थार्यान् नौमि न्यायसुधारतान् पादमौलिपर्यन्तं गुरूणाम् आकृतिं स्मरेत् आपादमौलिपर्यन्तं गुरूणाम् आकृतिं स्मरेत् न विघ्नाः प्रणश्यन्ति सिद्ध्यन्ति च मनोरथाः। तेन विघ्नाः प्रणश्यन्ति सिद्ध्यञ्चितमनोरथाः। श्रीगुरुभ्यो नमः। हरिः ओम्। श्रीगुरुभ्यो नमः। हरिः ओम्। ಶ್ರೀಮನ್ಮಹಾಭಾರತ ತಾತ್ಪರ್ಯ ನಿರ್ಣಯದ ಮೊದಲನೇ ಅಧ್ಯಾಯ ಸರ್ವಶಾಸ್ತ್ರಾರ್ಥ ನಿರ್ಣಯ. ಇಲ್ಲಿಯವರೆಗೆ ಏನನ್ನ ವಿಚಾರವನ್ನ ಶ್ರೀಮದ್ ಆಚಾರ್ಯರು ತಿಳಿಸಿಕೊಟ್ರು ಎಂಬುದನ್ನ ಟಿಪ್ಪಣಿಕಾರರು ಸಂಕ್ಷಿಪ್ತವಾಗಿ ಅದನ್ನ ಹೇಳಿ ಇಲ್ಲಿ ಶ್ರೀಮದ್ ಆಚಾರ್ಯರು 20ನೇ ಶ್ಲೋಕ ಮತ್ತು 21ನೇ ಶ್ಲೋಕದಲ್ಲಿ ಹಿಂದೆ ಹೇಳಿದಂತಹ ಒಂದು ವಿಷಯವನ್ನ ಮುಗಿಸ್ತಾ ಇದ್ದದ್ದು, ಉಪಸಂಹಾರವನ್ನ ಮಾಡ್ತಾ ಇದ್ದಾರೆ. ಏನು ಇಲ್ಲಿಯವರೆಗೆ ಶ್ರೀಮದ್ ಆಚಾರ್ಯರು ಏನ್ ತಿಳಿಸಿಕೊಟ್ರು ಅಂತಂದ್ರೆ ಹೇಳ್ತಾರೆ ನೋಡಿ ಟಿಪ್ಪಣಿಯಲ್ಲಿ ಜನಾರ್ದನ ಭಟ್ಟರು. ವಿಷ್ಣೋ ಸರ್ವೋತ್ತಮತ್ವ ಸರ್ವಜ್ಞತ್ವ ಸರ್ವೇಶ್ವರತ್ವಾದಿ ಲಕ್ಷಣ ವೈಶಿಷ್ಟ್ಯಂ. ಭಗವಂತ ಹೇಗಿದ್ದಾನೆ ಎಂಬುದನ್ನು ತಿಳಿಸಿಕೊಟ್ಟರೆ. ಭಗವಂತ ಹೇಗಿದ್ದಾನೆ ಅಂದ್ರೆ ವಿಷ್ಣುವಿಗೆ ಸರ್ವೋತ್ತಮತ್ವ ಇದೆ, ಭಗವಂತ ಸರ್ವೋತ್ತಮನಾಗಿ ಇದ್ದಾನೆ, ಭಗವಂತ ಸರ್ವಜ್ಞನಾಗಿ ಇದ್ದಾನೆ, ಭಗವಂತ
ಕೇಳಿಸ್ವಲ್ತು ಆಚಾರ್ಯ. ಈಗ ಕೇಳಿಸ್ತಾ ಇದೆ ಆಚಾರ್ಯ. ಮತ್ತೆ ಹಂಗೆ ಆಯ್ತು. ಇಲ್ಲ ಕೇಳಿಸ್ವಲ್ತು. ಮತ್ತೆ ಹಾಗೆ ಆಗ್ತಾ ಇದೆ. ಸಿಗ್ನಲ್ ಬ್ರೇಕ್ ಆಗ್ತದೆ. ಆಚಾರ್ಯ ಏನು ಕೇಳಿಸ್ವಲ್ತು. ಆಚಾರ್ಯ ತುಂಬಾ ಡಿಸ್ಟರ್ಬೆನ್ಸ್ ಇದೆ. ಮಳೆನೂ ಇದೆ. ಇವಾಗ ನಿಮ್ಮ ವಿಡಿಯೋ ಪೂರ್ತಿ ಹಂಗೆ ಸ್ಟ್ರಕ್ ಆಗ್ತಾ ಇದೆ, ಅಂದ್ರೆ ಕ್ಲಿಯರ್ ಇಲ್ಲ. 20-21 ಏನ್ ಹೇಳ್ತಾರೆ ಅಂತ ಹೇಳಿದ್ರಲ್ಲ, ಅದಾದ್ಮೇಲೆ ಕೇಳಿಸೇ ಇಲ್ಲ. ತುಂಬಾ ಡಿಸ್ಟರ್ಬೆನ್ಸ್ ಇದೆ. ಇಲ್ಲ ಕೇಳಿಸ್ವಲ್ತು ಆಚಾರ್ಯ. ಇಲ್ಲ, ಆ ಡಿಸ್ಟರ್ಬೆನ್ಸ್ ಇದೆ. ಆ ಕಂಟಿನ್ಯೂಸ್ ವಾಯ್ಸ್ ಇಲ್ಲ, ಪೂರ್ತಿ ಒಂದೇ ತರ ಬರ್ತಾ ಇಲ್ಲ. ಈಗ ನೋಡ್ರಿ, ಇವಾಗ ಹೇಳಿ ನೋಡೋಣ ಆಚಾರ್ಯ. ಈಗ ಹೇಳಿ. ಈಗ ಈ ಚೂರು ವಿಷಯವನ್ನು ಪರವಾಗಿಲ್ಲ. ಉಪಸಂಹಾರವನ್ನ ಆಯ್ತು. ಮಾಡುವ ಮುಖಾಂತರವಾಗಿ ಉಪಪಾದನೆಯನ್ನ ಮಾಡ್ತಾ ಇದ್ದಾರೆ. 20ನೇ ಶ್ಲೋಕ 21ನೇ ಶ್ಲೋಕದಿಂದ ನೋಡಿ. 20ನೇ ಶ್ಲೋಕ ನೋಡಿ. ಏತೈರಾದಿ ಪ್ರತಿಭಾದಿ ಏತೈಸುರಾದಿಭಿರತಿ ಕೇಳಿಸ್ತಾ ಇದೆ? ಪ್ರತಿಭಾದಿ ಯುಕ್ತೈ ಯುಕ್ತೈ ಸಹೈವ ಸತತಂ ಪ್ರವಿಚಿಂತಯದ್ಭಿಃ ಯುಕ್ತೈ ಸದೈವ ಸತತಂ ಪ್ರವಿಚಿಂತಯದ್ಭಿಃ ಪೂರ್ತೇರಚಿಂತ್ಯ ಮಹಿಮಃ ಪೂರ್ತ್ಯೇರಚಿಂತ್ಯ ಮಹಿಮಃ ಪರಮಃ ಪರಾತ್ಮಾ ಪರಮಪರಾತ್ಮ ನಾರಾಯಣೋಸ್ಯ ನಾರಾಯಣೋಸ್ಯ ಗುಣವಿಸ್ತೃತಿರನ್ಯಗಾಕ್ವಾ
ಆಚಾರ್ಯ ವಾಯ್ಸ್ ಪೂರ್ತಿ ಹೋಗ್ಬಿಡ್ತು. ವಾಯ್ಸ್ ಇಲ್ಲ ಆಚಾರ್ಯ. ಡ್ರಾಪ್ ಕೂಡ ಆಗ್ಬಿಟ್ಟಾರ ಅನ್ಸ್ತದ. ಹೌದು, ಡ್ರಾಪ್ ಆಗಿದ್ದಾರೆ, ರೀಜಾಯಿನ್ ಆಗ್ತಾರೆ. ಅರ್ಧ ಕೇಳಲೇ ಇಲ್ಲ, ನಾನೇ ಹೇಳ್ಬಿಟ್ಟೆ. ಇಲ್ಲ, ಈಗ ಕೂಡ ಬ್ರೇಕ್. ಈಗ ನೋಡಿ ಕೇಳಿಸ್ತಾ ಇದೆ ನೋಡಿ. ಈಗ ಕೇಳಿಸ್ತು. ಹರೇ ನಮಃ. ಹಾ ಹೇಳಿ ಆಚಾರ್ಯ. ಪರಮಪರಾತ್ಮ ನಾರಾಯಣೋಸ್ಯ ಗುಣ ವಿಸ್ತೃತಿರನ್ಯಗಾಕ್ವ. ಕೇಳಿಸ್ತಾ? ಹಾ, ಇವಾಗ ಸ್ವಲ್ಪ ಕೇಳಿಸ್ತಾ ಇದೆ ಎಂಬುದಾಗಿ 20ನೆಯ ಶ್ಲೋಕ. ಇಲ್ಲ, ಮತ್ತೆ ಇವಾಗ ಏನ್ ಕೇಳಿಸುತ್ತೆ? ಹಾ, ಕೇಳಿಸ್ತಾ ಇದೆ ಆಚಾರ್ಯ. ಹಂಗಂಗೂ ಕೇಳಿಸಲ್ತು, ಅದಕ್ಕೆ ಏನ್ ರೆಕಾರ್ಡಿಂಗ್ ಆಗದೆ. ಮಳೆ ತರ ಆಗಿದೆ ಆಚಾರ್ಯ. ಇಲ್ಲಿ ಪೂರ್ತಿ ಒಂಥರ ಮೋಡ ಆಗೋಗಿದೆ, ಹಾಗಾಗಿ ಸ್ವಲ್ಪ ಇದು ಪ್ರಾಬ್ಲಮ್ ಇದೆ. ಹ್ಮ್ ಅಂದ್ರೆ ಶ್ರೇಷ್ಠನಾದಂತಹ ಅಥವಾ ಉತ್ತಮ ಜ್ಞಾನ ಇರುವಂತಹ ಪರಾತ್ಮ ಎಂಬುದಕ್ಕೆ ಪರ ಆತ್ಮ. ಉತ್ತಮವಾದಂತಹ ಆತ್ಮ ಅಂದ್ರೆ ಭಗವಂತ, ಅಂದ್ರೆ ಎಲ್ಲರಿಗೂ ಕೂಡ, ಎಲ್ಲರಿಗಿಂತಲೂ ಉತ್ತಮ ಅಂದ್ರೆ ಅವನು ಸ್ವಾಮಿ, ಒಡೆಯ ಅಂತ ಅರ್ಥ. ಉತ್ತಮ ಸ್ವಾಮಿ ಇತಿವಾ. ಯಾರದು? ನಾರಾಯಣ. ನಾರಾಯಣ ಭಗವಂತ, ಪರಮನಾದಂತಹ ಶ್ರೇಷ್ಠನಾದಂತಹ ಎಲ್ಲರಿಗೂ ಸ್ವಾಮಿಯಾದಂತಹ ನಾರಾಯಣ ಭಗವಂತ ಏನಿದ್ದಾನಲ್ಲ, ಈ ಭಗವಂತ ನೋಡಿ, ನಾರಾಯಣ ಅತಿ ಪ್ರತಿಭಾದಿಯುಕ್ತೈ. ಈ ಭಗವಂತ ಹೇಗಿದ್ದಾನೆ ಅಂತಂದ್ರೆ ನೋಡಿ, ದೇವತೆಗಳಿದ್ದಾರೆ. ದೇವತೆಗಳು ಅಂತಂದ್ರೆ ಭಾರಿ
ಮನುಷ್ಯರಲ್ಲಿಯೇನೆ ಭಾರಿ ಜ್ಞಾನವಂತರು, ಸೈಂಟಿಸ್ಟ್ಗಳು, ಭಾರಿ ತಿಳಿದುಕೊಂಡವರು, ಏನೇನೋ ದೊಡ್ಡ ದೊಡ್ಡ ಸಾಧನೆಗಳನ್ನ ಮಾಡಿದಂತಹ ವ್ಯಕ್ತಿಗಳನ್ನ ನಾವು ಕಾಣ್ತೇವೆ. ಆದರೆ ಇದಕ್ಕಿಂತ ಅನಂತಪಟ್ಟು ದೇವತೆಗಳಿಗೆ ಒಂದು ಆಸಕ್ತಿ ಇರ್ತದೆ. ಹೀಗಾಗಿ ಅತಿ ಪ್ರತಿಭಾ, ಬರೇ ಪ್ರತಿಭಾಶಕ್ತಿ ಅಲ್ಲ, ಪ್ರತಿಭಾಶಕ್ತಿ ಅಂದ್ರೆ ಭಾರಿ ಅದು. ಆದ್ರೆ ಅತಿ ಪ್ರತಿಭಾದಿಯುಕ್ತೈ ಭಾರಿ ಅತಿಯಾದಂತಹ ಪ್ರತಿಭಾಶಕ್ತಿ, ಎಲ್ಲದರ ಒಂದು ವಿಶಿಷ್ಟವಾದಂತಹ ಒಂದು ಜ್ಞಾನವನ್ನ ಪಡೆದುಕೊಳ್ಳೋದು ಅಥವಾ ಕಾರ್ಯಗಳನ್ನ ಮಾಡೋದು, ಹೀಗೆ ಒಂದು ತಿಳಿದುಕೊಳ್ಳೋದು, ಹೀಗೇನಿದೆಯಲ್ಲ, ಇದೊಂದು ಶಕ್ತಿ, ಆ ಪ್ರತಿಭಾಶಕ್ತಿ ಆ ತತ್ಕ್ಷಣದಲ್ಲಿಯೇನೆ ಸ್ಫುರಣವಾಗೋದು. ಇಂತಹ ಇದೊಂದೇ ಇದೇ ಮೊದಲಾದಂತಹ ಅನೇಕ ರೀತಿಯಾದಂತಹ ಆ ಸಾಮರ್ಥ್ಯ ನೋಡ್ರಿ. ಅತಿ ಪ್ರತಿಭಾದಿಯುಕ್ತೈ ಅತಿ ಪ್ರತಿಭಾಶಕ್ತಿಗಳಿಂದ ಕೂಡಿದಂತಹ ಮತ್ತು ಸಹೈವ ಯುಕ್ತೈ ಉದ್ಯುಕ್ತೈ ಸಹೈವ ಮಿಲಿತೈ, ಯಾವಾಗಲೂ ಕೂಡ ಅದಕ್ಕೆ ತಕ್ಕಂತೆ ತಾವು ಯಾವಾಗಲೂ ತಮ್ಮನ್ನು ತಾವು ಆ ಎಲ್ಲ ಕಾರ್ಯಗಳಲ್ಲಿಯೂ ಕೂಡ ತೊಡಗಿಸಿಕೊಂಡಿರ್ತಾರೆ. ವಿಶೇಷವಾಗಿ ಭಗವಂತನನ್ನ ತಿಳಿದುಕೊಳ್ಳೋದ್ರೊಳಗೇನೆ, ಭಗವಂತನ ಸೇವೆಯನ್ನ ಮಾಡೋದ್ರೊಳಗೇನೆ, ಭಗವಂತನ ಧ್ಯಾನವನ್ನ ಮಾಡೋದ್ರೊಳಗೇನೆ ಅವರು ತೊಡಗಿರ್ತಾರೆ. ಅಂತಹ ಒಂದು ಸಾಮರ್ಥ್ಯ ದೇವತೆಗಳು. ಅಷ್ಟೇ ಅಲ್ಲ, ಸತತಂ ಪ್ರವಿಚಿಂತಯದ್ಭಿಹಿ ಅಂತ ಇದೆ. ಸತತಂ ಎರಡನೇ ಪಾದ, ಸತತಂ ಪ್ರವಿಚಿಂತಯದ್ಭಿಹಿ, ಯಾವಾಗಲೂ ಕೂಡ ಭಗವಂತನನ್ನೇ ಚಿಂತನೆ ಮಾಡ್ತಾ ಇರ್ತಾರೆ ಆ ದೇವತೆಗಳು. ಸತತಂ ಪ್ರವಿಚಿಂತಯದ್ಭಿಹಿ, ಯಾವಾಗಲೂ ಕೂಡ ಬರೀ ವಿಚಿಂತಯದ್ಭಿಹಿ ಅನ್ಲಿಲ್ಲ, ಪ್ರವಿಚಿಂತಯದ್ಭಿಹಿ, ಪ್ರಕೃಷ್ಟವಾಗಿ ವಿಶೇಷವಾಗಿ ಚಿಂತನೆಯನ್ನ ಮಾಡ್ತಾ ಇರುವಂತಹ ಏತೈಹಿ ಪ್ರಸಿದ್ಧೈಹಿ ಸುರಾದಿಭಿಹಿ, ಭಾರೀ ಪ್ರಸಿದ್ಧರಾದಂತಹ ಬ್ರಹ್ಮಾದಿ ದೇವತೆಗಳು, ದೇವತೆಗಳು ಏನಿದ್ದಾರಲ್ಲ, ಇವರು ಯಾವಾಗಲೂ ಭಗವಂತನನ್ನೇ ಚಿಂತನೆ ಮಾಡ್ತಾ ಇರ್ತಾರೆ. ಭಾರೀ ಪ್ರತಿಭಾಶಕ್ತಿ, ಭಾರೀ ಜ್ಞಾನ. ಅಂತಹ ದೇವತೆಗಳಿಂದ ಭಗವಂತ ಹೇಗಿದ್ದಾನೆ, ಭಗವಂತನ ಬಗ್ಗೆ ಅವರೆಲ್ಲ ತಿಳಿದುಕೊಂಡು ಬಿಟ್ಟಿದ್ದಾರೆ ಅಂದ್ರೆ ಹಾಗಲ್ಲ. ಸುರಾಧಿಭಿಹಿ ಅಚಿಂತ್ಯ ಮಹಿಮಃ, ಭಗವಂತ ಇಷ್ಟು ಅವರಿಗೆ ದೇವತೆಗಳಿಗೆ ಸಾಮರ್ಥ್ಯ ಇದ್ದರೂ ಕೂಡ ಭಗವಂತ ಮಾತ್ರ, ಆ ದೇವತೆಗಳಿಗೆ ಪ್ರತಿಭಾಶಕ್ತಿ ಇದೆ ಅಂದ ಮಾತ್ರಕ್ಕೆ ಭಗವಂತ ತಾನು ದೇವತೆಗಳಿಗೆ ತಿಳಿದು ಬಿಟ್ಟಿದ್ದಾನೆ ಅಂತ ಸರ್ವಥಾ ಇಲ್ಲ. ಅಚಿಂತ್ಯ ಮಹಿಮಃ, ಎಷ್ಟೇ ಮಹಿಮೆಯನ್ನ ಅವರು ತಿಳಿದುಕೊಂಡ್ರೂ ಕೂಡ ದೇವತೆಗಳು ಇನ್ನೂ ಭಗವಂತನ ಮಹಿಮೆಯನ್ನ ದೇವತೆಗಳು ತಿಳಿದುಕೊಂಡೇ ಇಲ್ಲ. ಯಾಕೆ ಅಂದ್ರೆ ಅಷ್ಟು ಕಡಿಮೆ ತಿಳಿದುಕೊಂಡಿದ್ದಾರೆ ಅಂತ ಅರ್ಥ. ಭಗವಂತನ ಒಂದು ಸಾಮರ್ಥ್ಯ, ಭಗವಂತನ ಮಹಿಮೆ ಏನಿದೆಯಲ್ಲ, ಈ ಭಗವಂತನ ಮಹಿಮೆಯನ್ನು ಏನು ದೇವತೆಗಳು ಯಾವಾಗಲೂ ತಿಳಿದುಕೊಳ್ತಾನೆ ಇರ್ತಾರೆ. ಆ ತಿಳಿದುಕೊಂಡದ್ದು ಕೂಡ ಬಹಳ ಅಂದ್ರೆ ಬಹಳ ಅಲ್ಪ. ಯಾಕೆ ಲಕ್ಷ್ಮೀದೇವಿಯೇನೆ, ಎಂತಹ ಲಕ್ಷ್ಮೀದೇವಿಯೇನೆ ಇಲ್ಲಿಯವರೆಗೆ ಅನಾದಿ ಕಾಲದಿಂದ ಭಗವಂತನ ಗುಣಗಳನ್ನ ಕೊಂಡಾಡ್ತಾನೆ ಇದ್ದಾಳೆ. ಆ ಕೊಂಡಾಡಿದ್ದು ಎಷ್ಟು ಅಂತಂದ್ರೆ ಕೇವಲ ಭಗವಂತನ ಪಾದದ ಹೆಬ್ಬರಳಿನ ಉಗುರಿನ ತುದಿಯಷ್ಟು, ಅಷ್ಟು ಮಾತ್ರ ಭಗವಂತನ ಗುಣಗಳನ್ನ ಕೊಂಡಾಡಿದ್ದಾಳೆ. ಅದು ಭಗವಂತ ಅನುಗ್ರಹದಿಂದಾಗಿ. ಹೀಗೆ ಇಡೀ ಭಗವಂತನ ಗುಣಗಳನ್ನ ಕೊಂಡಾಡ್ಲಿಕ್ಕೆ ಆಗೋದಿಲ್ಲ, ತಿಳಿಲಿಕ್ಕೆ ಆಗೋದಿಲ್ಲ. ತಿಳಿದ್ರೆ ಕೊಂಡಾಡೋದು ಬೇರೆ, ಭಗವಂತನ ಮಹಿಮೆಯನ್ನ ತಿಳಿಯೋದೇ ಕಷ್ಟ, ಎಲ್ಲ ಮಹಿಮೆಯನ್ನ. ಹೀಗಾಗಿ ಎಂತಹ ಮಹಾದೇವತೆಗಳು ಯಾವಾಗಲೂ ಭಗವಂತನ ಬಗ್ಗೆ ಚಿಂತನೆ ಮಾಡ್ತಾ ಇದ್ರು ಕೂಡ ಭಗವಂತ ಮಾತ್ರ ಆ ದೇವತೆಗಳಿಂದ ಹೇಗಿದ್ದಾನೆ ಅಂದ್ರೆ ಅಚಿಂತ್ಯ ಮಹಿಮಃ. ನೋಡದೆ ಗೊತ್ತಾಯ್ತಲ್ಲ. ಸತತಂ ಪ್ರವಿಚಿಂತಯದ್ಭಿಹಿ ಸುರಾದಿಭಿಹಿ, ಎಂತಹ ಸುರಾದಿಭಿಹಿ ಅತಿ ಪ್ರತಿಭಾದಿಯುಕ್ತೈಹಿ ಸುರಾದಿಭಿಹಿ, ಯದೈಹಿ ಸುರಾದಿಭಿಹಿ, ಭಗವಂತ ನಾರಾಯಣ ಪರಹ ಪರಮಾತ್ಮ ಪರಮಃ ನಾರಾಯಣ. ನಾರಾಯಣ ಹೇಗಿದ್ದಾನೆ ಅಂದ್ರೆ ಅಚಿಂತ್ಯ ಮಹಿಮಃ, ತಿಳಿಯಲಿಕ್ಕೆ ಆಗದೇ ಇರುವಂತಹ ಮಹಿಮೆ ಉಳ್ಳವ ಭಗವಂತ. ಭಗವಂತನ ಎಲ್ಲ ಮಹಿಮೆಗಳನ್ನು ಕೂಡ ತಿಳಿದುಕೊಳ್ತೇವೆ ಅಂದ್ರೆ ಆ ದೇವತೆಗಳಿಂದಲೂ ಕೂಡ ಆಗೋದಿಲ್ಲ. ಅಂತಹ ಒಂದು ಮಹಿಮೆ ಅದು ಭಗವಂತನದ್ದು. ಹೀಗಿರುವಾಗ ಅಸ್ಯ ಗುಣವಿಸ್ತೃತಿ ಅನ್ಯಗ ಕ್ವ, ಇಷ್ಟು ಭಗವಂತನ ಗುಣದ ವಿಸ್ತಾರತೆ ಇದೆ. ಅಂದ್ರೆ ಎಲ್ಲಾ ದೇವತೆಗಳು ಯಾವಾಗಲೂ ಭಗವಂತನ ಮಹಿಮೆಯನ್ನು ತಿಳಿದುಕೊಳ್ತಾ ಇದ್ರೂ ಕೂಡ
ಭಗವಂತನ ಮಹಿಮೆ ಮಾತ್ರ ಇವರಿಗೆ, ಎಲ್ಲ ಮಹಿಮೆ ಮಾತ್ರ ಇವರಿಗೆ ತಿಳಿದಿಲ್ಲ. ಬಹಳ ಸ್ವಲ್ಪ ಭಗವಂತ ಅನುಗ್ರಹದಿಂದ ತಿಳಿದಿದ್ದೇ ಹೊರತು ಇನ್ನೇನೂ ತಿಳಿದಿಲ್ಲ. ಹೀಗಿದ್ದಾಗ ಅಸ್ಯ ಗುಣ ವಿಸ್ತೃತಿ ಅನ್ಯಗಾಕ್ವ, ನೋಡಿ ಭಗವಂತನಿಗೆ ಸಮಾನರು ಇರ್ಲಿಕ್ಕೆ ಸಾಧ್ಯ ಹೇಗೆ? ಇವನ ಗುಣಗಳು, ಭಗವಂತನ ಗುಣಗಳು ಮತ್ತೊಬ್ಬರಲ್ಲಿ ಇರ್ಲಿಕ್ಕಾದ್ರೆ ಹೇಗೆ ಸಾಧ್ಯ ಆಗ್ತದೆ? ಇವನ ಮಹಿಮೆಯನ್ನೇ ತಿಳಿದುಕೊಳ್ಳುವಂತಹ ಸಾಮರ್ಥ್ಯ ದೇವತೆಗಳಿಗೇನೆ ಇಲ್ಲದಿರುವಾಗ ಅವನಂತಹ ಶಕ್ತಿ, ಅವನಂತಹ ಜ್ಞಾನ ಹೇಗೆ ಬರ್ಲಿಕ್ಕೆ ಸಾಧ್ಯ ಇದೆ? ಹೀಗಾಗಿ ಸರ್ವಥಾ ಭಗವಂತನ ಗುಣವಿಸ್ತೃತಿ, ಅಸ್ಯ ಗುಣವಿಸ್ತೃತಿ ಅನ್ಯಗಾಕ್ವ, ಭಗವಂತನ ಗುಣಗಳು ಏನು ವಿಸ್ತಾರ ಇದೆಯಲ್ಲ, ಅವಿಸ್ತೃತವಾದಂತಹ ಗುಣಗಳು, ಅನಂತ ಗುಣಗಳೇನಿವೆಯಲ್ಲ, ಈ ಅನಂತ ಗುಣಗಳು ಅನ್ಯಗಾಕ್ವ, ಮತ್ತೊಬ್ಬರಲ್ಲಿ ಬರ್ಲಿಕ್ಕಾದ್ರೂ ಹೇಗೆ ಸಾಧ್ಯ? ಸರ್ವಥಾ ಸಾಧ್ಯ ಇಲ್ಲ. ಭಗವಂತನ ಗುಣಗಳು ಅಚಿಂತ್ಯವಾದಂತಹ ಮಹಿಮೆ, ಅನಂತವಾದಂತಹ ಭಗವಂತನ ಮಹಿಮೆ ಮಾತ್ರ ಅದು ಭಗವಂತನಲ್ಲಿಯೇನೇ ಇರೋದೇ ಹೊರತು ಇನ್ಯಾರಲ್ಲಿಯೂ ಕೂಡ ಸರ್ವಥಾ ಹೇಗೆ ಇರ್ಲಿಕ್ಕೆ ಸಾಧ್ಯ? ಇರ್ಲಿಕ್ಕೆ ಸಾಧ್ಯವೇ ಇಲ್ಲ ಎಂಬುವಂತಹ ಆ ಸ್ಪಷ್ಟ ವಿಷಯವನ್ನ ತಿಳಿಸುವುದಕ್ಕಾಗಿ ಶ್ರೀಮದಾಚಾರ್ಯರು ಈ ರೀತಿಯಾಗಿ ಈ ದೃಷ್ಟಾಂತವನ್ನು ಈ ಒಂದು ವಿಷಯವನ್ನು ತಿಳಿಸಿಕೊಟ್ಟದ್ದು. ಎಂತಹ ದೇವತೆಗಳಿಗೇನೆ ಭಗವಂತ ಅಚಿಂತ್ಯ ಮಹಿಮನಾಗಿ ಇದ್ದಾನೋ ಅಂದ ಮೇಲೆ ಭಗವಂತನ ಗುಣಗಳನ್ನ ಮತ್ತೊಬ್ಬರು ಹೊಂದಲಿಕ್ಕೆ ಸಾಧ್ಯ ಆಗ್ತದೆ? ಸಾಧ್ಯ ಆಗೋದಿಲ್ಲ. ಸಾಧ್ಯ ಆಗ್ಲಿಲ್ಲ ಅಂದ ಮೇಲೆ ಸಮಾನರಿಲ್ಲ ಅಂದ ಮೇಲೆ ಅಧಿಕರಂತೂ ಸರ್ವಥಾ ಭಗವಂತನಿಗಿಂತಲೂ ಕೂಡ ಉತ್ತಮರು ಸರ್ವಥಾ ಇಲ್ಲವೇ ಇಲ್ಲ ಎಂಬುವಂತಹ ವಿಚಾರವನ್ನ ತಿಳಿಸಿಕೊಟ್ಟದ್ದು. ಇಲ್ಲಿ ಟಿಪ್ಪಣಿಕಾರರು ತಿಳಿಸಿಕೊಡ್ತಾರೆ ಒಂದು ವಿಷಯವನ್ನ, ಒಂದು ಶಬ್ದದ ಸಾರ್ಥಕ್ಯವನ್ನ ತಿಳಿಸಿಕೊಡುತ್ತಾರೆ. ಅಚಿಂತ್ಯ ಮಹಿಮತ್ವೇ ಹೇತುಹು, ಭಗವಂತ ಅಚಿಂತ್ಯ ಮಹಿಮಾ ಅಂತ ಹೇಳಿದ್ದು ಶ್ರೀಮದಾಚಾರ್ಯರು. ದೇವತೆಗಳಿಂದಲೂ ತಿಳಿದುಕೊಳ್ಳಿಕ್ಕಾಗೋದಿಲ್ಲ, ಅದಕ್ಕಾಗಿ ಭಗವಂತನ ಮಹಿಮೆಯನ್ನು ಹೊಂದೋದು ಯಾರೂ ಇಲ್ಲ ಅಂತ ಹೇಳಿದ್ದು. ಅಚಿಂತ್ಯ ಮಹಿಮಾ ಅಂತ ಭಗವಂತ ಹೇಗಾಗ್ತಾನೆ ಎಂಬುದಕ್ಕೆ ಕಾರಣವನ್ನು ಕೊಡ್ತಾ ಇದ್ದಾರೆ. ಅಚಿಂತ್ಯ ಮಹಿಮತ್ವೇ ಹೇತುಹು, ಭಗವಂತ ಅಚಿಂತ್ಯ ಮಹಿಮಾ, ಭಗವಂತನನ್ನ ತಿಳಿದುಕೊಳ್ಳಿಕ್ಕೆ ಆಗೋದಿಲ್ಲ ಅಷ್ಟಿದೆ. ಅದು ಯಾಕೆ, ಅದಕ್ಕೇನ್ ಕಾರಣ ಅಂತ ಕೇಳಿದ್ರೆ ಅದಕ್ಕೆ ಉತ್ತರವನ್ನು ಕೊಟ್ಟು ಶ್ರೀಮದಾಚಾರ್ಯರು ಪೂರ್ತೇಹೇ ಅಂತ ಶಬ್ದ ಇದೆ. ಪೂರ್ತೇರ ಚಿಂತ್ಯ ಮಹಿಮ ಪರಮ ಪರಾತ್ಮ, ಪೂರ್ತೇಹೇ ಅಂತ ಶಬ್ದ ಇದೆ ಮೊದಲಿಗೆ. ಇದೇ ಕಾರಣ. ಏನು ಪೂರ್ತೇಹೇ ಎಂಬುದಕ್ಕೆ ಅಂದ್ರೆ ಪೂರ್ಣತ್ವಾತ್ ಅಂತ ಅರ್ಥ. ಭಗವಂತ ಅಚಿಂತ್ಯ ಮಹಿಮಾ, ಭಗವಂತನ ಮಹಿಮೆಯನ್ನ ಚಿಂತಿಸ್ಲಿಕ್ಕೆ ಆಗೋದಿಲ್ಲ, ತಿಳಿದುಕೊಳ್ಳಿಕ್ಕೆ ಆಗೋದಿಲ್ಲ. ಅದು ಯಾಕೆ ಅಂದ್ರೆ ಪೂರ್ಣತ್ವಾತ್, ಭಗವಂತ ಪೂರ್ಣನಾಗಿ ಇದ್ದಾನೆ. ಆ ಪೂರ್ಣ ಹೇಗೆ ಅಂತಂದ್ರೆ ದೇಶತಃ ಕಾಲತಃ ಗುಣತಶ್ಚ ಪೂರ್ಣತ್ವಾತ್, ಭಗವಂತ ದೇಶದಿಂದಲೂ ಪೂರ್ಣನಾಗಿ ಇದ್ದಾನೆ. ಅಂದ್ರೆ ಎಲ್ಲ ದೇಶದಲ್ಲಿ ಭಗವಂತ ವ್ಯಾಪಿಸಿಕೊಂಡು ಇದ್ದಾನೆ. ಒಂದೊಂದು ವಿಷಯವನ್ನು ಇಟ್ಕೊಂಡ್ರೇನೆ ಭಗವಂತ ಅಚಿಂತ್ಯ ಮಹಿಮಾ ಯಾಕೆ ಅಂತ ನಾವು ತಿಳಿದುಕೊಳ್ಳಬಹುದು. ಭಗವಂತನ ಮಹಿಮೆಯನ್ನ ನಮಗೆ ಆಗೋದಿಲ್ಲ, ಚಿಂತನೆ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಅರ್ಥ ಅಚಿಂತ್ಯ ಮಹಿಮಾ ಎಂಬುವಂತಹ ಶಬ್ದಕ್ಕೆ. ಅದು ಯಾಕೆ ಅಂದ್ರೆ ದೇಶತಃ ಪೂರ್ಣತ್ವ. ನೋಡಿ ವಿಚಾರ ಮಾಡಿ, ನಾವು ಯಾವುದೋ ಒಂದು ರೂಮಿನಲ್ಲಿ ಕುಳಿತುಕೊಂಡಿರ್ತೇವೆ, ಇನ್ಯಾವುದೋ ಒಂದು ರೂಮಿನೊಳಗೆ ಏನ್ ನಡೆದಂತ ಗೊತ್ತಾಗೋದಿಲ್ಲ ನಮಗೆ, ಆ ಒಂದು ವಿಷಯವನ್ನು ತಿಳಿದುಕೊಳ್ಳಿಕ್ಕೆ ಆಗೋದಿಲ್ಲ. ಅಥವಾ ಪಕ್ಕದ ಮನೆಯಲ್ಲಿ ಏನಂತ ಗೊತ್ತಾಗೋದಿಲ್ಲ, ಪಕ್ಕದ ಊರಿನಲ್ಲಿ ಗೊತ್ತಾಗೋದಿಲ್ಲ, ಪಕ್ಕದ ದೇಶದಲ್ಲಿ ಏನ್ ನಡೀತಾ ಇದೆ ಅಂತ ಹೇಳಿ ನಾವು ಸುಮ್ಮನೆ ಯಾವ ಒಂದು ಉಪಕರಣವನ್ನ ಇಟ್ಟುಕೊಳ್ಳದೇನೆ ಸುಮ್ಮನೆ ಕುಳಿತುಕೊಳ್ತೇವೆ ಅಂದ್ರೆ ನಮಗೆ ವಿಷಯ ಗೊತ್ತಾಗೋದಿಲ್ಲ. ಅಂದ ಮೇಲೆ ಯಾವುದೋ ಒಂದು ಚಿಕ್ಕ ಪ್ರದೇಶವನ್ನ ಇಟ್ಟುಕೊಂಡ್ರೇನೆ ಆ ವಿಷಯ, ಎಲ್ಲ ವಿಷಯ ನಮಗೆ ಗೊತ್ತಾಗೋದೇ ಇಲ್ಲ. ಹಾಗಿರುವಾಗ ಭಗವಂತ ದೇಶತಃ ಪೂರ್ಣತ್ವಾತ್, ಭಗವಂತ ಅಚಿಂತ್ಯ ಮಹಿಮ ಯಾಕೆ ಅಂದ್ರೆ ಭಗವಂತ ದೇಶತಃ ಪೂರ್ಣನಾಗಿದ್ದಾನೆ. ದೇಶ ಅಂತ ಎಲ್ಲಿದೆಯೋ, ಅವಕಾಶ ಅಂತ ಎಲ್ಲಿದೆಯೋ ಎಲ್ಲ ಕಡೆಗೂ ಕೂಡ ಭಗವಂತ ವ್ಯಾಪಿಸಿಕೊಂಡು ಇದ್ದಾನೆ. ಹೀಗಿದ್ದಾಗ ನಾವು ಯಾವುದೋ ಒಂದು ಚಿಕ್ಕ ಸ್ಥಳ, ಬಹಳ ಅಂದ್ರೆ ಬಹಳ ಚಿಕ್ಕದು, ಇಡೀ ಜಗತ್ತಿನ ಒಂದು ವಿಷಯದೊಳಗೆ ನಾವಿರುವಂತಹ ಭೂಲೋಕವೇ ಭಾರಿ ಚಿಕ್ಕದು, ಅದರೊಳಗೂ ಯಾವುದೋ ಒಂದು ದೇಶ ಅಥವಾ ಯಾವುದೋ ರಾಜ್ಯ, ಅದರೊಳಗೆ ಯಾವುದೋ ಒಂದು ಊರು, ಯಾವುದೋ ಒಂದು ಮನೆ, ಯಾವುದೋ ಒಂದು ರೂಮಿನೊಳಗೆ ಯಾವುದೋ ಒಂದು ಚಿಕ್ಕ ಜಾಗದಲ್ಲಿ
ಕುಳಿತುಕೊಂಡು ನಾವು ಭಗವಂತನ ಸರ್ವತ್ರ ವ್ಯಾಪ್ತನಾಗಿ ದೇಶತಃ ಪೂರ್ಣನಾದಂತಹ ಭಗವಂತನನ್ನ ತಿಳಿದುಕೊಳ್ಳಿಕ್ಕೆ ಹೇಗೆ ತಾನೇ ಸಾಧ್ಯ ಆಗ್ತದೆ? ಸ್ಪಷ್ಟವಾಗಿ ನಮಗೆ ಗೊತ್ತಾಗ್ತದೆ ಭಗವಂತನ ಮಹಿಮೆಯನ್ನ, ಎಲ್ಲ ಕಡೆ ಇರುವಂತಹ ಭಗವಂತನ ಮಹಿಮೆಯನ್ನ ತಿಳಿದುಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಭಗವಂತ ದೇಶತಃ ಪೂರ್ಣನಾದ್ದರಿಂದ ಅಚಿಂತ್ಯ ಮಹಿಮಾ. ಅದೇ ರೀತಿಯಾಗಿ ಕಾಲತಃ ಪೂರ್ಣ ಭಗವಂತ ಯಾವಾಗೋ ಈಗ ಬಂದಿದ್ದಾನೆ ಇನ್ ಸ್ವಲ್ಪ ದಿವಸ ಇರ್ತಾನೆ ಅಂತ ಅರ್ಥ ಅಲ್ಲ, ಹಾಗಲ್ಲ. ಹಾಗಿದ್ರೆ ಅಷ್ಟು ಕಾಲದೊಳಗೆ ಇರುವಂತಹ ಒಂದು ವಸ್ತುವನ್ನ ನಾವು ತಿಳಿದುಕೊಳ್ಳಬಹುದು. ಒಂದು ಯಾವುದೋ 10 ನಿಮಿಷದೊಳಗೆ ಏನೋ ಒಂದು ವಸ್ತು ತಯಾರಾಯ್ತು, ಅದು ನಾಶವಾಗಿ ಹೋಯ್ತು ಅಂದ್ರೆ ಅದನ್ನು ತಿಳಿದುಕೊಳ್ಳಿಕ್ಕೆ ಆಗ್ತದೆ. ಒಂದೇ ಕಡೆ ಇರ್ತದೆ, ಅಷ್ಟೇ ಕಾಲ ಇರ್ತದೆ, ತಿಳಿದುಕೊಳ್ಳಬಹುದು. ಆದ್ರೆ ಭಗವಂತ ದೇಶತಃ ಪೂರ್ಣವಾಗಿದ್ದಾನೆ ಹೇಗೋ ಅದೇ ರೀತಿಯಾಗಿ ಕಾಲತಃ ಪೂರ್ಣತ್ವಾತ್, ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಇರುವಂತಹ ಭಗವಂತ, ಆ ಭಗವಂತನನ್ನ ನಾವು, ಜೀವನು ಯಾವಾಗಲೂ ಇದ್ದೇ ಇದ್ದಾನೆ. ಜೀವ ಯಾವಾಗಲೂ ಇದ್ದರೂ ಕೂಡ ಈ ಜ್ಞಾನವನ್ನ ಪಡೆದುಕೊಳ್ಳುವಂತಹ ಅವಸ್ಥೆ ಮಾತ್ರ ಅದು ಮನುಷ್ಯ ಜನ್ಮವನ್ನು ಪಡೆದಾಗ ಮಾತ್ರ. ಆ ಮನುಷ್ಯ ಜನ್ಮದಲ್ಲಿ ಬಂದಾಗಲೂ ಕೂಡ ಪ್ರಾರಬ್ಧ ಕರ್ಮದಿಂದ ಬುದ್ಧಿಮಾಂದ್ಯತೆ ಇತ್ತು ಅಂದ್ರೆ ಆಗಲೂ ತಿಳಿದುಕೊಳ್ಳಿಕ್ಕಾಗೋದಿಲ್ಲ. ಯಾವುದೋ ಸ್ವಲ್ಪ ವಿಶೇಷವಾಗಿ ಭಗವಂತ ಅನುಗ್ರಹದಿಂದಾಗಿ ಆ ಬುದ್ಧಿ ಸರಿ ಇತ್ತು ಅಂದ್ರೆ ತಿಳಿದುಕೊಳ್ಳಿಕ್ಕಾಗ್ತದೆ. ಆ ತಿಳಿದುಕೊಳ್ಳುವಂತಹ ವ್ಯಕ್ತಿ ಮನುಷ್ಯ ಆಗಿರಬೇಕು. ಉಳಿದ ಯಾವ ಜೀವವನ್ನ, ಆ ದೇಹವನ್ನು ಪಡೆದುಕೊಂಡ್ರೂ ಕೂಡ ಜೀವ ಅಲ್ಲಿ ತಿಳಿದುಕೊಳ್ಳಿಕ್ಕೆ ಆಗೋದಿಲ್ಲ. ಮನುಷ್ಯ ಜನ್ಮ ಬಂದಾಗ ಮಾತ್ರ, ಅದು ಬುದ್ಧಿ ಸರಿಯಾಗಿ ಇದ್ದಾಗ ಮಾತ್ರ ಭಗವಂತನನ್ನ ಅಥವಾ ಏನೋ ಒಂದು ವಿಷಯವನ್ನು ತಿಳಿದುಕೊಳ್ಳಿಕ್ಕೆ ಆಗ್ತದೆ. ಸ್ವಲ್ಪ ಕಾಲದಲ್ಲಿ ಇರೋದು ಮನುಷ್ಯನಾಗಿ ಹುಟ್ಟಿದಾಗ 100 ವರ್ಷ ಕಲಿಯುಗದ ಪ್ರಕಾರ. ಆದ್ರೆ ಭಗವಂತ ಇದ್ದದ್ದು ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಭಗವಂತ ಇದ್ದದ್ದು. ಆದರೆ ನಾವು ಮಾತ್ರ ಕೇವಲ ಮನುಷ್ಯರಾಗಿ ಹುಟ್ಟಿದಾಗ ಕೆಲವು ವರ್ಷದೊಳಗೆ ಭಗವಂತನನ್ನ ತಿಳಿದುಕೊಳ್ತೇವೆ ಅಂದ್ರೆ, ಭಗವಂತನ ಮಹಿಮೆಯನ್ನು ತಿಳಿದುಕೊಳ್ತೇವೆ ಅಂದ್ರೆ ಅದು ಸರ್ವಥಾ ಸಾಧ್ಯ ಇಲ್ಲ. ಅದಕ್ಕಾಗಿಯೇ ಭಗವಂತ ಅಚಿಂತ್ಯ ಮಹಿಮಾ. ಅದೇ ರೀತಿಯಾಗಿ ಗುಣತಶ್ಚ ಪೂರ್ಣತ್ವಾತ್, ಗುಣಗಳಿಂದಲೂ ಕೂಡ ಭಗವಂತ ಪೂರ್ಣನಾಗಿ ಇದ್ದಾನೆ. ಅನಂತ ಗುಣಗಳಿವೆ. ಅನಂತ ಗುಣಗಳಿದ್ದಾಗ ಯಾವುದೋ ಒಂದು ಹೇಳಿದ ಲಕ್ಷ್ಮೀದೇವಿಯೇನೆ ಭಗವಂತನ ಗುಣಗಳನ್ನ ಎಣಿಸ್ಲಿಕ್ಕಾಗಿಲ್ಲ ಲಕ್ಷ್ಮೀದೇವಿಗೆ. ಅಂದ ಮೇಲೆ ಬ್ರಹ್ಮಾದಿ ಎಲ್ಲ ಜೀವರಾಶಿಗಳ ಒಂದು ಯೋಗ್ಯತಾನುಸಾರವಾಗಿ ಅವರು ಭಗವಂತನನ್ನ ಹೇಗೆ ತಾನೇ ಪೂರ್ಣವಾಗಿ ತಿಳಿದುಕೊಳ್ಳಿಕ್ಕೆ ಆಗ್ತದೆ. ಅವರು ಕೂಡ ಭಗವಂತ ಗುಣತಃ ಪೂರ್ಣನಾಗಿದ್ದರಿಂದಾಗಿ ದೇವಾದಿ ದೇವತೆಗಳು ಕೂಡ ಭಗವಂತನ ಮಹಿಮೆಯನ್ನ ತಿಳಿದುಕೊಳ್ಳಿಕ್ಕೆ, ಸಂಪೂರ್ಣವಾಗಿ ತಿಳಿದುಕೊಳ್ಳಿಕ್ಕೆ ಆಗೋದಿಲ್ಲ. ಅದಕ್ಕಾಗಿ ಭಗವಂತ ಅಚಿಂತ್ಯ ಮಹಿಮಃ, ಅಚಿಂತ್ಯ ಮಹಿಮನಾಗಿದ್ದಾನೆ. ಅವನ ಮಹಿಮೆಯನ್ನ, ಎಲ್ಲ ಮಹಿಮೆಯನ್ನು ಕೂಡ ತಿಳಿದುಕೊಳ್ಳುತ್ತೇವೆ ಎಂದು ತಿಳಿದುಕೊಳ್ಳಿಕ್ಕೆ ಭಗವಂತ ಬಿಡೋದಿಲ್ಲ. ಆ ರೀತಿಯಾದ ಅವಕಾಶವನ್ನೇ ಮಾಡಿಕೊಡೋದಿಲ್ಲ. ಅದಕ್ಕಾಗಿ ಭಗವಂತ ಅಚಿಂತ್ಯ ಮಹಿಮನಾದ್ದರಿಂದ ಭಗವಂತನಿಗೆ ಸಮಾನರು ಯಾರಿಲ್ಲ, ಭಗವಂತನಿಗೆ ಅಧಿಕರಂತೂ ಇಲ್ಲವೇ ಇಲ್ಲ ಎಂಬುದಾಗಿ ಈ ಶ್ಲೋಕದಿಂದ ಶ್ರೀಮದಾಚಾರ್ಯರು ವಿಚಾರವನ್ನ ಇಲ್ಲಿ ಉಪಸಂಹಾರವನ್ನ ಮಾಡ್ತಾ ಇದ್ದದ್ದು. ಅದೇ ರೀತಿಯಾಗಿ ಮತ್ತೆ ಮುಂದಿನ ಶ್ಲೋಕದಲ್ಲಿಯೂ ಕೂಡ ಹಿಂದೆ ಹೇಳಿದಂತಹ ವಿಚಾರವನ್ನೇ ಈ 21ನೇ ಶ್ಲೋಕದಲ್ಲಿಯೂ ಕೂಡ ಉಪಸಂಹಾರವನ್ನ ಮಾಡ್ತಾರೆ. 20ನೇ ಶ್ಲೋಕದಲ್ಲಿ ಸ್ವಲ್ಪ ವಿಷಯವನ್ನ ಉಪಸಂಹಾರವನ್ನ ಮಾಡಿದ್ದು, 21ನೇ ಶ್ಲೋಕದಲ್ಲಿಯೂ ಕೂಡ ಹಿಂದಿನ ವಿಷಯವನ್ನ ಉಪಸಂಹಾರ ಮಾಡಿ ಮತ್ತೆ 22ನೆಯ ಶ್ಲೋಕದ ಮುಂದಿನಿಂದ ಮತ್ತು ಅನೇಕ ವಿಚಾರಗಳನ್ನು ಕೂಡ ಶ್ರೀಮದಾಚಾರ್ಯರು ತಿಳಿಸಿಕೊಡ್ತಾರೆ. ಅದನ್ನು ಮತ್ತೆ ನಾಳೆ ತಿಳಿಯೋಣ ಅಂತ ಹೇಳ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ.